ಅಕ್ಕನ ಮದುವೆಗೂ ಮುಂಚೆಯೇ ತಂಗಿಗೆ ಮದುವೆ ನಿಶ್ಚಯವಾಯಿತು. ಹಸೆಮಣೆ ಏರುವ ಮೊದಲೇ ಆಕೆ ಗರ್ಭಿಣಿ ಅನ್ನುವ ವಿಷಯ ಎಲ್ಲರಿಗೂ ತಿಳಿದು ಹೋಯಿತು. ಆಕೆಯನ್ನು ಮದುವೆಯಾಗಬೇಕಿದ್ದ ಹುಡುಗ ಆ ದಿನ ಬೆಳಗ್ಗೆ ಮಾಲಿನಿ ಅಡುಗೆ ಮನೆಯಲ್ಲಿದ್ದ ಅಮ್ಮನನ್ನು ಕಾಣಲು ಬರುತ್ತಾಳೆ. ಅಮ್ಮ, ನನ್ನ ಸ್ನೇಹಿತೆ ಅರುಂಧತಿ ಮಡಿಕೇರಿಯಿಂದ ಫೋನ್ ಮಾಡಿದ್ದಾಳೆ. ಅವಳ ಮಗುವಿನ ನಾಮಕರಣವಂತೆ. ನಾಳೆ ನನಗೆ ಪರ್ಸನಲ್ ಆಗಿ ಆಹ್ವಾನಿಸಿದ್ದಾಳೆ ಅನ್ನುತ್ತಾಳೆ. ಹೌದಾ, ನಿನಗೆ ಮಾತ್ರ ಹೇಳಿದ್ದಾಳೆ, ಯಾಕೆ ಅವಳು ಶಾಲಿನಿಗೆ ಹೇಳಿಲ್ಲ ಎಂದು ಭಾಗ್ಯಮ್ಮ ಮಗಳಿಗೆ ಪ್ರಶ್ನೆ ಹಾಕುತ್ತಾರೆ. ಹೌದಮ್ಮ, ನನಗೆ ಮಾತ್ರ ಹೇಳಿದ್ದು. ಶಾಲಿನಿ ಅವಳ ಫ್ರೆಂಡ್ ಅಲ್ಲವಲ್ಲ. ಅರುಂಧತಿ ನಾನು ಕ್ಲಾಸ್ಮೇಟ್ ಆಗಿದ್ವಿ. ಅಲ್ಲದೆ ಸಣ್ಣಕ್ಕೆ ಫಂಕ್ಷನ್ ಮಾಡ್ತಾರೋ ಏನೋ. ಕಳೆದ ವರ್ಷ ಅವಳ ಮದುವೆಗೆ ನಾವೆಲ್ಲರೂ ಹೋಗಿದ್ದೇವಲ್ಲ ಎಂದು ಮಾಲಿನಿ ತಾಯಿಗೆ ನೆನಪು ಮಾಡುತ್ತಾಳೆ. ನೀನು ಒಬ್ಬಳೇ ಹೋಗಿ ಬರ್ತೀಯಾ ಹಾಗಾದರೆ? ಹೌದಮ್ಮ, ಶಾಲಿನಿಗೆ ಹೇಳಿಲ್ಲ ಅಂದರೆ ಏನಾಯಿತು, ಅವಳನ್ನು ಕರ್ಕೊಂಡು ಕಾರ್ ತಗೊಂಡು ಇಬ್ಬರು ಹೋಗಿ ಬನ್ನಿ ಅನ್ನುತ್ತಾರೆ ಭಾಗ್ಯಮ್ಮ. ಅಷ್ಟು ದೂರ ನಾವಿಬ್ಬರೇ ಕಾರಲ್ಲಿ ಹೋಗುವುದು ಒಳ್ಳೆಯದಲ್ಲಮ್ಮ ಅನ್ನುತ್ತಾಳೆ ಮಾಲಿನಿ. ಹಾಗಾದರೆ ಬಸ್ಸಿನಲ್ಲಿ ಹೋಗ್ತೀಯಾ? ಹೌದಮ್ಮ, ಇವತ್ತು ಸಂಜೆ ಬಸ್ಸಿನಲ್ಲಿ ಹೋಗಿ ನಾಳೆ ಸಂಜೆ ಬರ್ತೀನಿ ಆದೀತಾ ಅನ್ನುತ್ತಾಳೆ ಮಾಲಿನಿ. ಅಂತೂ ಭಾಗ್ಯಮ್ಮ ಒಪ್ಪಿಗೆ ಕೊಟ್ಟರು. ಒಪ್ಪಿಗೆ ಕೊಟ್ಟ ಮೇಲೆ ಅವಳ ದಾರಿ ಸುಗಮವಾಗುತ್ತದೆ. ಅವಳಿಗೆ ಹಾಗೆ ಧೈರ್ಯವೂ ಉಂಟಾಗುತ್ತದೆ. ಗುಡ್ ಈವ್ನಿಂಗ್ ಪಾರ್ಕ್ ಗೇಟ್ನ ಬಳಿ ಕಿರಣ ಬಾಡಿಗೆ ಟ್ಯಾಕ್ಸಿ ನಿಲ್ಲಿಸಿಕೊಂಡು ಮಾಲಿನಿಗಾಗಿ ಆ ಸಂಜೆ ಕಾಯುತ್ತಾನೆ. ಅವನ ಮೊಬೈಲ್ ಟ್ಯೂನಿಂಗ್ ಆಗುತ್ತೆ. ರಿಸೀವ್ ಬಟನ್ ಒತ್ತಿ ಕಿವಿಗೆ ಹಿಡಿದುಕೊಳ್ಳುತ್ತಾನೆ. ಹಲೋ, ನಾನು. ಗೊತ್ತಾಯಿತು, ಕಾಯ್ತಾ ಇದ್ದೀನಿ. ಕಿರಣ್, ನಾನು ಮನೆಯಿಂದ ಹೊರಟಿದ್ದೀನಿ. ನಾನು ಮಾಡಿದ ಪ್ಲ್ಯಾನ್ ಮನೆಯಲ್ಲಿ ಹೇಳಿ ಒಪ್ಪಿಗೆ ತಗೊಂಡಿದ್ದೀನಿ. ಆಟೋ ರಿಕ್ಷಾ ಯಾವುದೂ ಸಿಕ್ಕಲಿಲ್ಲ. ನಡೆದುಕೊಂಡೇ ಬರ್ತಿದ್ದೀನಿ ಅನ್ನುತ್ತಾಳೆ ಮಾಲಿನಿ. ಟ್ಯಾಕ್ಸಿ ಹಿಡಿದಿದ್ದೀನಿ, ತರಲ್ಲ ಅನ್ನುತ್ತಾನೆ ಕಿರಣ. ಬೇಡ ಬೇಡ, ನಮ್ಮ ಮನೆ ಹತ್ರ ಯಾರಿಗಾದರೂ ಗೊತ್ತಾಗುತ್ತೆ. ಇನ್ನು 10 ನಿಮಿಷದಲ್ಲಿ ಬಂದು ಬಿಡ್ತೀನಿ, ಅಲ್ಲೇ ಇರು ಅನ್ನುತ್ತಾಳೆ ಮಾಲಿನಿ. 10 ನಿಮಿಷದಲ್ಲೇ ಕಿರಣ ಇದ್ದಲ್ಲಿಗೆ ಮಾಲಿನಿ ಬರುತ್ತಾಳೆ. ಅವನನ್ನು ಕಂಡು ಪ್ಲೀಸ್ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅನ್ನುತ್ತಾಳೆ. ಗೊತ್ತು ಮಾಡಿದರೆ ತಾನೇ ನಿನ್ನ ಅಕ್ಕನಿಗೆ ಅನುಮಾನ ಉಂಟಾ ಎನ್ನುತ್ತಾನೆ ಕಿರಣ. ನೀನು ನನ್ನ ಲವ್ ಮಾಡ್ತಿರೋ ವಾಸನೆ ನಿಮ್ಮ ಮನೆಯಲ್ಲಿ ಹರಡೋದಿಲ್ವಾ? ಅದೇನು ಮೀನಿಂಗ್ ಕಿರಣ? ನಾವು ಸೆಂಟ್ ಹಾಕ್ಕೊಂಡು ಲವ್ ಮಾಡ್ತಿರೋದಾ? ಹಾಗೆ ಗಾಳಿಗೆ ಹರಡೋಕ್ಕೆ ಹೀಗೆ ಗೇಲಿ ಮಾಡ್ತಾಳೆ. ಮನೆಯಲ್ಲಿ ಎಲ್ಲಿ ಹೋಗೋದು ಅಂತ ಹೇಳಿದ್ದಿ? ಸುಳ್ಳು ಹೇಳಿದ್ದೇನೆ, ಮಡಿಕೇರಿ ಸ್ನೇಹಿತೆಯ ಮನೆಗೆ ಅಂತ. ಅಬ್ಬಾ ಜಾಣೆ. ಹೌದು, ನಿನ್ನನ್ನು ಕರ್ಕೊಂಡು ಮಡಿಕೇರಿ ಊಟಿಗೂ ಹೋಗೋಣ ಅಂತ ಮಾಡಿದ್ದೆ. ಟ್ಯಾಕ್ಸಿಯವನು 2 ದಿನ ಕಾಲ ಅಷ್ಟು ದೂರ ಬರೋಕ್ಕೊಪ್ಪಲ್ಲ. ಅದಕ್ಕೆ ಇಲ್ಲೇ ಶೃಂಗಾರ ಲಾಡ್ಜ್ನಲ್ಲಿ ಮೊಬೈಲ್ನಲ್ಲಿ ಕಾಲ್ ಮಾಡಿ ರೂಮ್ ಬುಕ್ ಮಾಡಿಸಿದ್ದೀನಿ. ಹಾಗಾದರೆ ಹನಿಮೂನ್ ಪಿಕ್ನಿಕ್ ನಿನ್ನ ಬಾಯಲ್ಲೇ ಬಳಿತಾ ಎಂದು ಬೇಸರದಿಂದ ನುಡಿಯುತ್ತಾಳೆ. ಇಲ್ಲ ಇಲ್ಲ, ನನ್ನ ಮದುವೆ ಆದ ಮೇಲೆ ಆ ವಾರದಲ್ಲೇ ಕರ್ಕೊಂಡು ಹೋಗ್ತೀನಿ. ಹೀಗೆ ಏನೇನೋ ಆಸೆ ಇದೆ. ಅದಕ್ಕೆ ಈಗ ಸಿಂಪಲ್ ಆಗಿ ಈ ರಾತ್ರಿ ಲಾಡ್ಜಲ್ಲಿ ಕಳೆದು ಬರೋಣ ಎಂದ. ದೂರದಲ್ಲಿ ನಿಂತಿದ್ದ ಡ್ರೈವರನ್ನು ಕರೆದು ಶೃಂಗಾರ ಲಾಡ್ಜಿಗೆ ಕರ್ಕೊಂಡು ಹೋಗಿ ಎನ್ನುತ್ತಾರೆ. ಕಿರಣ ಹೇಳಿದಂತೆ ಕಾರ್ ಡ್ರೈವರ್ ಇಬ್ಬರನ್ನು ಕೂರಿಸಿಕೊಂಡು ನೈಸ್ ರಸ್ತೆಯಲ್ಲಿ ಸಾಗಿ ಬನ್ನೇರುಘಟ್ಟ ಕಡೆ ಕಾರು ಚಲಾಯಿಸುತ್ತಾನೆ. ಕೋರಮಂಗಲ ಶೃಂಗಾರ ಸೌಧಗಳತ್ತ. ಶೃಂಗಾರ ಲಾಡ್ಜ್ನ ಫ್ಯಾಮಿಲಿ ರೂಮ್ನಲ್ಲಿ ರಾತ್ರಿ ಪೂರ ಮಾಲಿನಿ ಕಿರಣ ಬೆಳದಿಂಗಳ ಊಟ ಮಾಡುತ್ತಾರೆ. ಅರ್ಥಾತ್ ರೂಮಿಗೆ ಊಟ ತರಿಸಿಕೊಂಡು ಉಂಡು ಡಬಲ್ ಕಾಟ್ ಡಬಲ್ ಬೆಡ್ನಲ್ಲಿ ಹನಿಮೂನ್ ನಡೆಸುತ್ತಾರೆ. ಆ ದಿನ ಬೆಳದಿಂಗಳು ರೂಮಿನ ಕಿಟಕಿ ಗಾಜಿನಿಂದ ಒಳಗೆ ತೂರಿ ಬರುತ್ತಿದ್ದುದು ಸಹಜವೇ. ಕಿರಣ ತನ್ನನ್ನು ಮದುವೆಯದಾಗಿ ಒಪ್ಪಿದ್ದರಿಂದ ಮಾಲಿನಿ ಅವನು ಹೇಳಿದಂತೆ ನಡೆದುಕೊಂಡಿದ್ದಾಳೆ. ರಾತ್ರಿ ಡಬಲ್ ಬೆಡ್ನಲ್ಲಿ ಮಾಲಿನಿ ಕಿರಣ ಒಂದೇ ಆಗುತ್ತಾರೆ. ಏಕೆಂದರೆ ಎಷ್ಟೋ ದಿನಗಳಿಂದ ತಾವಿಬ್ಬರೂ ಒಟ್ಟಿಗೆ ಸೇರಬೇಕೆಂದು ಅವಕಾಶ ಸಿಗುತ್ತಿರಲಿಲ್ಲ. ಮಾಲಿನಿಯಲ್ಲಿ ಅವಳ ತಂದೆ, ತಾಯಿ, ಅಕ್ಕ, ತಮ್ಮ ಅಂತ ಬಹು ಜನರ ಸಂಸಾರ. ಅಲ್ಲಿ ಮಾಲಿನಿಯನ್ನು ಸಂಧಿಸಿ ಮಾತನಾಡಲು ಏಕಾಂತ ಸಿಕ್ಕುತ್ತಿರಲಿಲ್ಲ. ಪಾರ್ಕುಗಳಲ್ಲಿ ಮಾತ್ರ ಇಬ್ಬರ ಭೇಟಿ ಆಗುತ್ತಿತ್ತಷ್ಟೆ. ಇವರಿಬ್ಬರ ಮದುವೆಗೆ ಕಿರಣನ ತಂದೆ ತಾಯಿ ಒಪ್ಪುತ್ತಿರಲಿಲ್ಲ. ಆದರೆ ಅವರಿಬ್ಬರಲ್ಲಿ ಪ್ರೇಮ ಪಯಣ ದಿನೇ ದಿನೇ ಕಾವುಗೊಳ್ಳುತ್ತಲೇ ಇತ್ತು. ಏಕಾಂತದಲ್ಲಿ ಪ್ರೇಮಲೀಲೆ ನಡೆಸುವಂತಿರಲಿಲ್ಲ. ಕಿರಣನೊಂದಿಗೆ ಒಂದು ದಿನವಾದರೂ ಏಕಾಂತದಲ್ಲಿದ್ದು ತನ್ನ ಎಲ್ಲ ಆಸೆಗಳನ್ನು ತೀರಿಸಿಕೊಳ್ಳಬೇಕೆಂದು ಅವಳು ಬಹಳ ದಿನಗಳಿಂದ ಯೋಚಿಸಿದ್ದಳು. ಅದರಂತೆ ಆ ದಿನವನ್ನು ಕಾದುಕೊಂಡಿದ್ದಳು. ಅದಕ್ಕೆ ಸರಿಯಾಗಿ ಕಿರಣ ಈ ಏರ್ಪಾಡು ಮಾಡಿ ಅವಳನ್ನು ಕರೆದುಕೊಂಡು ಬಂದಿದ್ದಾನೆ. ಈ ರಾತ್ರಿ ಶೃಂಗಾರ ಲಾಡ್ಜ್ನ ಕೊಠಡಿ ಅವರಿಗೆ ಸ್ವರ್ಗ ಸಮಾನವಾಗುತ್ತದೆ. ಆ ದಿನ ಕಿರಣ ಮಾಲಿನಿ ಬನ್ನೇರುಘಟ್ಟ ರಾಷ್ಟ್ರೀಯ ಅಭಯಾರಣ್ಯಕ್ಕೆ ಹೋಗುತ್ತಾರೆ. ಸಾಯಂಕಾಲದವರೆಗೆ ಅಭಯಾರಣ್ಯದಲ್ಲಿ ಮೃಗಗಳನ್ನು, ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ನೋಡಿ ತಣಿಯುತ್ತಾರೆ. ರಾತ್ರಿ ಶೃಂಗಾರ ಲಾಡ್ಜ್ನ ರೂಮಿಗೆ ಬಂದು ಊಟ ಮಾಡಿ ಮಲಗುತ್ತಾರೆ. ಇಬ್ಬರ ಮೊಬೈಲ್ ರಿಂಗಣಿಸಿದರೂ ಕಾಲ್ ರಿಸೀವ್ ಮಾಡದೆ ಸ್ವಿಚ್ ಆಫ್ ಮಾಡಿಡುತ್ತಾರೆ. ಬೆಳಗಾಗುತ್ತದೆ. 2ನೇ ದಿನ. ಶೃಂಗಾರ ಲಾಡ್ಜ್ನ ಕಿಟಕಿ ಗಾಜಿನ ಮೇಲೆ ರವಿ ಚಿನ್ನದ ರಸ ಓಕುಳಿ ಎರಚುತ್ತಾನೆ. ಲಾಡ್ಜ್ ಹೊರಗೆ ಆವರಣದ ಮರಗಳಲ್ಲಿ ಹಕ್ಕಿಗಳ ಕಲರವ, ಮರಗಳ ಚಿಲಿಪಿಲಿ, ಸುಪ್ರಭಾತ ಶುರುವಾಗುತ್ತದೆ.
ರೂಮ್ ಬಾಯ್ ಬೆಡ್ ಕಾಫಿಗಾಗಿ ಕಪ್ಪುಗಳನ್ನು ಟ್ರೇನಲ್ಲಿಟ್ಟುಕೊಂಡು ಬಂದು ಇವರ ರೂಮಿನ ಕರೆಗಂಟೆಯ ಗುಂಡಿ ಒತ್ತುತ್ತಾನೆ. ಮಾಲಿನಿ ದಡದಡ ಎದ್ದು ರಾತ್ರಿ ಬೆತ್ತಲಾಗಿದ್ದವಳು ತಕ್ಷಣ ನೈಟಿ ತೊಟ್ಟುಕೊಂಡು ಬಾಗಿಲು ತೆಗೆಯುತ್ತಾಳೆ. ಹುಡುಗ ಟೇಬಲ್ ಮೇಲೆ ಕಾಫಿ ಕಪ್ಪುಗಳ ಟ್ರೇ ಇಟ್ಟು, ಮೇಡಮ್ ನಿಮಗೆ ಟಿಫನ್ ಎಷ್ಟೊತ್ತಿಗೆ ತಗೊಂಡು ಬರಲಿ ಅನ್ನುತ್ತಾನೆ. 8 ತೆಗೆದುಕೊಂಡು ಬಾ. ತಿಂಡಿ ಏನೇನಿದೆ ಬಿಸಿ ಬಿಸಿ ಎಂದು ಮಾಲಿನಿ ಹುಡುಗನನ್ನು ಕೇಳುತ್ತಾಳೆ. ರವೆ ಇಡ್ಲಿ, ಮಸಾಲೆ ರವೆ ಇಡ್ಲಿ, ಪ್ಲೈನ್ ದೋಸೆ, ಮಸಾಲೆ ದೋಸೆ, ಖಾರಾಬಾತ್, ಪೂರಿ, ಸಾಗು, ಚಪಾತಿ ಎಂದು ತಿಂಡಿಗಳ ವಿವರ ನೀಡುತ್ತಾನೆ. ಹಾಗಾದರೆ 2 ಪ್ಲೇಟ್ ಮಸಾಲೆ ಇಡ್ಲಿ, ಸಾಂಬಾರು, ವಡೆ, 2 ಕಪ್ ಗೋಲ್ಡನ್ ಲೇಬಲ್ ಕಾಫಿ ಫ್ಲಾಸ್ಕ್ನಲ್ಲಿ ಹಾಕಿಕೊಂಡು ತಗೊಂಡು ಬಾ ಎಂದು ಮಾಲಿನಿ ಆರ್ಡರ್ ಮಾಡುತ್ತಾಳೆ. ತನ್ನ ಪ್ರಿಯತಮ ಕಿರಣನನ್ನು ಕುರಿತು, ಇದೇ ತಿಂಡಿ ನಿನಗೂ ಆದೀತಲ್ಲ, 7 ಬೆಡ್ ಕಾಫಿ ಬಂದಿದೆ ಅನ್ನುತ್ತಾಳೆ. ಕಿರಣ ಎದ್ದು ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ನಲ್ಲಿ ಹಲ್ಲುಜ್ಜಿ ಮುಖ ಮಜ್ಜನ ಮಾಡಿ ಬರುತ್ತಾನೆ. ಮಾಲಿನಿಯು ಟಾಯ್ಲೆಟ್ಗೆ ಹೋಗಿ ಮುಖ ತೊಳೆದು ಬರುತ್ತಾಳೆ. ಇಬ್ಬರು ರೂಮ್ ಬಾಯ್ ತಂದಿಟ್ಟ ಟಿಫನ್ ತಿಂದು ಕಾಫಿ ಕುಡಿಯುತ್ತಾರೆ. ಈ ದಿನ ಸಂಜೆ ಮನೆಗೆ ವಾಪಸ್ ಹೋಗೋಣವೆಂದು ಇಬ್ಬರು ಮಾತನಾಡಿಕೊಂಡರು. ಆಗ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇವರ ರೂಮಿಗೆ ವಕ್ಕರಿಸುತ್ತಾನೆ. ಮಾಲಿನಿ ಅವರನ್ನು ಕಂಡು ಗಾಬರಿಯಾಗುತ್ತಾಳೆ. ಅವನು ಏಕಾಏಕಿ ಬಂದದ್ದು ಕಂಡು ಕಿರಣನಿಗೂ ದಿಗಿಲಾಗುತ್ತದೆ. ಸ್ವಾಮಿ, ನೀವು ಲಕ್ಷ್ಮೀಪುರದವರು ತಾನೇ? ನಿಮ್ಮ ಮೇಲೂ ಕಂಪ್ಲೇಂಟ್ ಇದೆ, ಪೇಪರಲ್ಲೂ ಬಂದಿದೆ ನೋಡಿ ಅನ್ನುತ್ತಾನೆ ಅವನು. ಏನು ಕಂಪ್ಲೇಂಟು ಎಂದು ಆಶ್ಚರ್ಯದಿಂದ ಕೇಳುತ್ತಾನೆ ಕಿರಣ. ಸಾಹೇಬರಿಗೆ ನೀವಿಬ್ಬರು ಈ ಲಾಡ್ಜಿನಲ್ಲಿರುವುದು ಗೊತ್ತಾಗಿದೆ. ಸ್ಟೇಷನ್ನಿಗೆ ಬಂದು ನೀವಿಬ್ಬರು ಸ್ಟೇಟ್ಮೆಂಟ್ ಕೊಡಬೇಕು ಅನ್ನುತ್ತಾನೆ. ನಾವು ಏನಂತ ಹೇಳಿ ಕೊಡಬೇಕು ಅನ್ನುತ್ತಾನೆ ಕಿರಣ. ಸ್ವಾಮಿ, ಇದು ನಾಪತ್ತೆ ಪ್ರಕರಣದ ಕೇಸು. ಈ ಮಿಸಸ್ ತಂದೆ ಪ್ರಭಾಕರ್ ಅನ್ನೋರು ಮಗಳು ಮಾಲಿನಿ ನಾಪತ್ತೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಇದು ಒಂದು ಅಪಹರಣದ ಪ್ರಕರಣ. ಈಗ ನೀವು ಸಿಕ್ಕಿದ್ದೀರಿ. ನಾವು ವಾರಸುದಾರರಿಗೆ ತಿಳಿಸಬೇಕು. ರೂಮ್ ಖಾಲಿ ಮಾಡಿ ಬನ್ನಿ ಸ್ಟೇಷನ್ನಿಗೆ ಅನ್ನುತ್ತಾನೆ. ಕಿರಣ ಮಾಲಿನಿಯನ್ನು ಕುರಿತು, ಏನು ಮಾಡೋಣ, ಹೋಗೋಣವೇ ಅನ್ನುತ್ತಾನೆ. ಅವಳು ಹ್ಞೂ ಅನ್ನುತ್ತಾಳೆ. ನಿಮಗೆ ನಾವೇನು ಸ್ಟೇಷನ್ನಲ್ಲಿ ತೊಂದರೆ ಮಾಡೋಲ್ಲ. SP ಸಾಹೇಬರು ರಂಗನಾಥ್ ಅಡಿಗ ಅನ್ನುವವರು ತುಂಬ ಒಳ್ಳೆಯವರು. ಅವರಿಗೆ ಲವ್ ಮ್ಯಾರೇಜ್ ಅಂದರೆ ತುಂಬ ಇಷ್ಟ. ಅಂಥ ಪಾರ್ಟಿಗಳನ್ನು ಕೇಸ್ ಬುಕ್ ಮಾಡಿ ಕೋರ್ಟಿಗೆ ಎಳೆಯದೆ ಸ್ಟೇಷನ್ನಲ್ಲೇ ಇತ್ಯರ್ಥ ಮಾಡಿ ಕೇಸ್ ಫೈನಲ್ ಮಾಡ್ತಾರೆ, ಅಂದರೆ ಖುಲಾಸೆ ಮಾಡ್ತಾರೆ. ಮತ್ತು ಅಂಥವರಿಗೆ ಬುದ್ಧಿ ಹೇಳಿ ಹೆಲ್ಪ್ ಮಾಡ್ತಾರೆ ಅನ್ನುತ್ತಾರೆ ಕಾನ್ಸ್ಟೇಬಲ್. ಇವನ ಮಾತು ಕೇಳಿ ಕಿರಣ ಮಾಲಿನಿಯರಿಗೆ ಧೈರ್ಯ ಉಂಟಾಗುತ್ತದೆ. ಕಾನ್ಸ್ಟೇಬಲ್ ಜೊತೆ ಇಬ್ಬರು ಆತ್ಮೀಯರಾಗಿ ಆಟೋ ರಿಕ್ಷಾ ಹತ್ತಿ ಮಾತನಾಡುತ್ತಾ ಹೋಗುತ್ತಾರೆ. ಮಾಲಿನಿ ಅವರಿಗೆ ಹೇಳುತ್ತಾಳೆ, ಪೊಲೀಸಣ್ಣ, ನಿನ್ನನ್ನು ನಂಬಿ ನಿನ್ನ ಜೊತೆ ಹೊರಟಿದ್ದೀವಿ. ನಮ್ಮ ಮಾನ ಮರ್ಯಾದೆ ಬೀದಿಗೆ ಹಾಕಬೇಡ ಎಂದು. ನನಗೂ ನಿಮ್ಮ ಹಾಗೆ ಒಬ್ಬಳು ತಂಗಿ ಇದ್ದಾಳೆ ಎಂದ. ಸ್ಟೇಷನ್ನಲ್ಲಿ SP ಸಾಹೇಬರು ರಂಗನಾಥ್ ಅಡಿಗ ಇವರನ್ನು ಸದೃಢತೆಯಿಂದ ಕಾಣುತ್ತಾರೆ. ಇವರು ಅಪರಾಧಿಗಳಲ್ಲ ಅನ್ನುವ ಮನೋಭಾವನೆಯಿಂದ ತಮ್ಮ ಪರ್ಸನಲ್ ಚೇಂಬರಿಗೆ ಇವರನ್ನು ಕರೆದೊಯ್ಯುತ್ತಾರೆ. ಇಬ್ಬರಿಗೂ ಕುರ್ಚಿ ತೋರಿಸಿ ತಾವು ಎದುರು ಕುಳಿತು ಸಂಭಾಷಣೆ ಮಾಡುತ್ತಾರೆ. ನಿಮ್ಮ ಹೆಸರು ಕಿರಣಚಂದ್ರ ಅಂತ ತಾನೆ? ಹೌದು ಸರ್. ಈಕೆ ಮಾಲಿನಿ ಅಂತ. ಹೌದು ಸರ್ ಅನ್ನುತ್ತಾಳೆ ಮಾಲಿನಿ. ಮಿಸ್ಟರ್ ಕಿರಣ್, ನೆನ್ನೆನೇ ನಮ್ಮ ಸ್ಟೇಷನ್ಗೆ ಲಕ್ಷ್ಮೀಪುರದ SE ಶಿವಸ್ವಾಮಿ ಫೋನ್ ಮಾಡಿದ್ದಾರೆ. ನೀವು ಈ ಹುಡುಗಿನ ಅಪಹರಣ ಮಾಡಿದ್ದೀರಿ ಅಂತ. ಇವರ ತಂದೆ ಪ್ರಭಾಕರ್ ಅನ್ನುವವರು ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ಇವರ ಮನೆಯ ಫ್ಯಾಮಿಲಿ ಫ್ರೆಂಡ್ ಅಂತ. 7-8 ಸ್ಟೇಷನ್ಗಳಿಂದ ಇನ್ವೆಸ್ಟಿಗೇಷನ್ ಅಂತ ಕಾರ್ಯಾಚರಣೆ ನಡೀತಾ ಇದೆ. ಅವರಿಗೆಲ್ಲ ಸಿಕ್ಕಿದ್ದರೆ ನಿಮಗೆ ತುಂಬ ಅಪಾಯ ಆಗ್ತಿತ್ತು. ನೀವು ಶೃಂಗಾರ ಲಾಡ್ಜಲ್ಲಿ ರೂಮು ಮಾಡಿಕೊಂಡಿದ್ದೀರಿ ಅಂತ ಸದ್ಯ ನನಗೆ ತಿಳಿದಿದ್ದು ನಿಮಗೆ ಒಳ್ಳೆಯದಾಯಿತು. ಅದಕ್ಕೆ ನಾನೇ ನಿಮ್ಮನ್ನು ಇಲ್ಲಿಗೆ ಕರೆಸಿಕೊಂಡಿದ್ದೇನೆ. ಮಾಲಿನಿ, ನಿಮ್ಮ ಪೇರೆಂಟ್ಸಿಗೆ ಏನು ಹೇಳಿದ್ದೀರಿ? ಸ್ನೇಹಿತೆ ಮನೆ ನಾಮಕರಣಕ್ಕೆ ಹೋಗ್ತೀನಿ ಅಂದಿದ್ದೆ. ಇಲ್ಲೇ ನೋಡಿ ನೀವು ದಾರಿ ತಪ್ಪಿರೋದು, ಇಲ್ಲೇ ತಪ್ಪಾಗಿರೋದು. ಗೊತ್ತಾಗಲಿಲ್ಲ ಸರ್. ಲವ್ಗೆ ಬಿದ್ದ ಮೇಲೆ ಹುಷಾರಾಗಿರಬೇಕು. ಹೊಂಡಕ್ಕೆ ಗಿಂಡಕ್ಕೆ ಬೀಳದಂತೆ ಎಚ್ಚರ ವಹಿಸಬೇಕು. ಅಪರಾಧವಾಗದಂತೆ ನಡ್ಕೋಬೇಕು. ಅದು ಬಿಟ್ಟು ಇಲ್ಲೀಗಲ್ ಆಗಿ ನಡೆದುಕೊಂಡ್ರಿ ಶಿಕ್ಷೆ ಆಗುತ್ತೆ. ನೀವು ಅನೈತಿಕ ಚಟುವಟಿಕೆಗೆ ಗುರಿಯಾಗಿದ್ದೀರಿ. ಅನೈತಿಕ ಚಟುವಟಿಕೆ ಕಾನೂನು ಬಾಹಿರ. ಅಕ್ರಮಗಳನ್ನು ತಡೆಗಟ್ಟಲು ಈ ಇಲಾಖೆಗೆ ಅಧಿಕಾರ ಇದೆ. ಈಗ ನಿಮ್ಮ ಪೇರೆಂಟ್ಸಿಗೆ ಏನು ಹೇಳ್ತೀರಿ ಮಾಲಿನಿ? ನಾವಿಬ್ಬರು ಮದುವೆ ಆಗಿದ್ದೇವೆ. ಖುಷಿಯಾಗಿ ಮನೆಯಿಂದ ಹೊರಟಿದ್ದು. ಎಲ್ಲಿ ಮದುವೆ ಆಗಿದ್ದು? ನಿಮ್ಮ ತಂದೆ ತಾಯಿಯವರು ನಿಂತು ಮಾಡಿಸಿದ್ರಾ ಎಂದು ಪ್ರಶ್ನಿಸಿದರು ರಂಗನಾಥ್. ಮಾಲಿನಿ ತಲೆ ತಗ್ಗಿಸಿ ನಿಂತಳು. ಮಿಸ್ಟರ್ ಕಿರಣ, ಮದುವೆ ಆಗಿದ್ದು ನಿಜವೇನ್ರಿ ಎಂದರು SP ಸಾಹೇಬರು ಸ್ವಲ್ಪ ಜಬರ್ದಸ್ತಿನಿಂದ. ಇಲ್ಲ ಸರ್, ಮದುವೆ ಆಗಲಿಲ್ಲ ಎಂದ ಕಿರಣ. ನೀವು ಇನ್ನೂ ಮದುವೆ ಆಗಲಿಲ್ಲ? ಹಾಗಾದರೆ ಮಾಲಿನಿಯವರು ಇಲ್ಲೂ ಸುಳ್ಳು ಹೇಳ್ತಿದ್ದಾರೆ. ಮಾಲಿನಿ ತಲೆ ತಗ್ಗಿಸಿಕೊಂಡೇ ಇದ್ದಳು. ಕಿರಣ, ನೀವು ಯಾವಾಗಲೂ ಇವರ ಮನೆಗೆ ಹೋಗ್ತಿದ್ದೀರಲ್ವಾ? ಹೌದು ಸರ್. ಈ ಮಾಲಿನಿಯ ತಂದೆ ಪ್ರಭಾಕರ್ ನಾನು ಒಂದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ವಿ. ಅವರ ಮನೆಗೆ ಹೋಗ್ತಿದ್ದಾಗ ಇವರ ಫ್ರೆಂಡ್ಶಿಪ್ ಆಯಿತು. ಎಷ್ಟು ಸಮಯದಿಂದ ಎಂದು SP ಸಾಹೇಬರು ಕೇಳಿದರು. 1 ವರ್ಷದಿಂದ ಎಂದು ಉತ್ತರಿಸಿದ ಕಿರಣ. 1 ವರ್ಷದಿಂದ ಲವ್ ಆದರೂ ಏಕೆ ಮದುವೆ ಆಗಲಿಲ್ಲ?
ಸುಮ್ಮನೆ ಹೀಗೆ ಮಜಾ ಮಾಡಲಿಕ್ಕೆ ಲಾಡ್ಜ್ನಲ್ಲಿ ರೂಮು ಮಾಡ್ತಿದ್ದೀರಾ? ಹಾಗೆಲ್ಲ ಮಾಡಿಲ್ಲ ಸರ್. ಹಾಗಾದರೆ ಇದೇ ಫಸ್ಟ್ ಟೈಮ್ ಟೇಸ್ಟ್ಗೇನು? ಮಾಲಿನಿ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ. ನೋಡಿ ಕಿರಣ, ನಾನು ವಿಚಾರ ತಿಳಿಸಿದ್ದೀನಿ. ಅಪಹರಣ ನಾಪತ್ತೆ ಪ್ರಕರಣ ಕೇಸಿದು. ಇದು ಗ್ರೇಟ್ ಅಫೆನ್ಸ್. ಈಗ ನೀವಿಬ್ಬರು ಅಪರಾಧಿಗಳಾಗಿದ್ದೀರಿ. ಮದುವೆ ಆಗದೇನೆ ಬರೀ ಮಜಾ ಮಾಡಲಿಕ್ಕೆ ಹತ್ತಿದ್ದೀರಿ. ಅನೈತಿಕತೆ. ಇದು ಕೋರ್ಟಿಗೆ ಹಾಜರಾಗಬೇಕಾಗುತ್ತದೆ. ಮಾಲಿನಿಗೆ ಅಳು ಬಂತು. ಸರ್, ನಾವು ಇನ್ನೂ ಹಾಗೆ ಮಾಡೋಲ್ಲ. ಮುಂದೆ ಬಾಳ್ತೇವೆ ಸರ್ ಅಂದಳು ಮಾಲಿನಿ. ಗುಡ್, ಮುಂದೆ ಆಗೋದಾಯ್ತಲ್ಲ. ಈಗ ನೀವು ಒಟ್ಟಿಗೆ ಇರೋದು ಇಲ್ಲೀಗಲ್. ನವದಂಪತಿಗಳು ಅಂತ ಮುಚ್ಚಳಿಕೆ ಬರೆದು ಕೊಡಿ. ಕಂಪ್ಲೇಂಟ್ ಕೊಟ್ಟ ನಿಮ್ಮ ತಂದೆಗೆ ನೀವು ಸಿಕ್ಕಿರುವ ಬಗ್ಗೆ ಇಲ್ಲಿಯ ಸ್ಟೇಷನ್ನಿಂದ ಇನ್ಫಾರ್ಮೇಷನ್ ಕಳಿಸ್ತೀವಿ. ನಿಮ್ಮನ್ನು ಡಿಸ್ಚಾರ್ಜ್ ಮಾಡಿದ್ದೀನಿ. ಮನೆಗೆ ಹೋಗಿ ಮುಂದೆ ಮದುವೆಯಾಗಿ ಸುಖವಾಗಿರಿ ಎಂದು ಕಿರಣನ ಬೆನ್ನು ತಟ್ಟಿ ಕಳುಹಿಸುತ್ತಾರೆ. ಇಬ್ಬರು SP ಸಾಹೇಬರ ಕಾಲಿಗೆ ಬಿದ್ದು ಸ್ಟೇಷನ್ನಿನಿಂದ ಹೊರಡುತ್ತಾರೆ. SP ಸಾಹೇಬರು ಮಾಲಿನಿಯವರ ತಂದೆಗೆ ಕರೆ ಮಾಡಿ ನಡೆದ ವಿಚಾರ ತಿಳಿಸಿ ಅವರಿಗೆ ಮದುವೆ ಮಾಡಲು ಸೂಚಿಸುತ್ತಾರೆ. ಇಬ್ಬರ ಪೋಷಕರು ದಾರಿ ಕಾಣದೆ ಒಪ್ಪಿಗೆ ನೀಡಿ ಮದುವೆ ಮಾಡಲು ನಿರ್ಧರಿಸುತ್ತಾರೆ. ನಿಶ್ಚಿತಾರ್ಥವೂ ಅದ್ದೂರಿಯಿಂದ ಮಾಡಿಕೊಡುತ್ತಾರೆ. ಮದುವೆಗೆ ಇನ್ನೂ 6 ತಿಂಗಳು ಇರುತ್ತದೆ. ಆಗ ಕಿರಣ ಹಾಗೂ ಮಾಲಿನಿ ಸ್ವತಂತ್ರ ಸಿಕ್ಕ ಹಕ್ಕಿಗಳಂತೆ ನಲಿಯುತ್ತಿರುತ್ತಾರೆ. ಹೀಗೆ ಸಮಯ ಕಳೆದು ಇನ್ನು ಮದುವೆಗೆ ಬರೀ 2 ತಿಂಗಳು ಬಾಕಿ ಇರುತ್ತದೆ. ಮದುವೆಗೆ ಜವಳಿ ತರಲು 2 ಕುಟುಂಬದವರು ಒಟ್ಟಿಗೆ ಹೊರಡಲು ನಿರ್ಧರಿಸಿ ಮಾಲಿನಿ ಮನೆಗೆ ಕಿರಣನ ತಂದೆ ತಾಯಿ ಹಾಗೂ ಕುಟುಂಬದವರು ಬಂದಿರುತ್ತಾರೆ. ಎಲ್ಲರಿಗೂ ಕಾಫಿ ಮಾಡಿ ತಂದಿರುತ್ತಾಳೆ ಮಾಲಿನಿ. ಎಲ್ಲರ ಸಮ್ಮುಖದಲ್ಲಿ ತಲೆ ತಿರುಗಿ ಬೀಳುತ್ತಾಳೆ ಮಾಲಿನಿ. ತಕ್ಷಣ ಮಾಲಿನಿಯನ್ನು ಅವರ ಮನೆಯವರು ಪಕ್ಕದ ಬೀದಿಯ ಕ್ಲಿನಿಕ್ಕಿಗೆ ಕರೆದುಕೊಂಡು ಹೋಗ್ತಾರೆ ಕುಟುಂಬಸ್ಥರು. ಅಲ್ಲಿ ಮಾಲಿನಿ ಗರ್ಭವತಿ ಎಂದು ತಿಳಿಯುತ್ತೆ. ಈ ಸುದ್ದಿ ತಿಳಿದ ಕಿರಣ ಅವರ ಕುಟುಂಬಸ್ಥರ ಮುಂದೆ ಧೈರ್ಯವಾಗಿ ಹೇಳುತ್ತಾನೆ, ಈ ಮಗುವಿನ ಅಪ್ಪ ನಾನೇ. ನಾವಿಬ್ಬರೂ ಸೇರಿ ತಪ್ಪು ಮಾಡಿದರ ಪ್ರತಿಫಲವಿದು. ದಯವಿಟ್ಟು ಮಾಲಿನಿಯನ್ನು ಅನುಮಾನಿಸಬೇಡಿ ಎಂದು ಹೇಳಿ, ಹೇಗಿದ್ದರೂ ನಮ್ಮ ಮದುವೆಗೆ ಇನ್ನೂ 2 ತಿಂಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ನಾಳೆಯೇ ಅವಳನ್ನು ಚೆಕಪ್ಗೆ ಒಳ್ಳೆಯ ಪ್ರಸೂತಿ ವೈದ್ಯರ ಬಳಿ ಕರೆದುಕೊಂಡು ಹೋಗುತ್ತೇನೆ. ನಮ್ಮ ಪ್ರೀತಿಯ ಸಾಕ್ಷಿಯಾಗಿ ಅವಳ ಹೊಟ್ಟೆಯಲ್ಲಿ ನಮ್ಮ ಮದುವೆಯಲ್ಲಿ ನಮ್ಮ ಕಂದನಿರುತ್ತಾನೆ ಅಷ್ಟೇ ಎಂದು ಹೇಳಿ ಕಿರಣ ಹಾಗೂ ಅವರ ಕುಟುಂಬಸ್ಥರ ಜೊತೆಗೆ ಹಿಂತಿರುಗಿದ. ಮಾರನೆಯ ದಿನ ಕಿರಣ ಮಾಲಿನಿಯನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗಲು ಬರುತ್ತಿರುತ್ತಾನೆ. ಆದರೆ ದಾರಿಯ ಮಧ್ಯೆ ಅಪಘಾತವಾಗಿ ದಾರಿಯಲ್ಲೇ ಮರಣ ಹೊಂದುತ್ತಾನೆ. ಈ ವಿಷಯ ತಿಳಿದು ಮಾಲಿನಿ ನೂರಾರು ಆಸೆ ಆಕಾಂಕ್ಷೆಗಳನ್ನು ಹೊತ್ತಿದ್ದ ಮಾಲಿನಿ ಒಂದೇ ಸಮನೆ ಕುಸಿದು ನೆಲದ ಮೇಲೆ ಕೂರುತ್ತಾಳೆ. ಮಗಳ ಪರಿಸ್ಥಿತಿ ಕಂಡು ತಂದೆ ತಾಯಿ ನೋವಿನಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕುಳಿತರು. ಈ ಕಡೆ ಕಿರಣನ ತಾಯಿ, ಆ ದರಿದ್ರದವಳ ಸಹವಾಸ ಬೇಡ ಅಂದರೂ ಹೋದ. ನನ್ನ ಮಗನನ್ನೇ ಬಲಿ ತೆಗೆದುಕೊಂಡಳು ಪಾಪಿ, ದರಿದ್ರದವಳು ಅಂತ ಹಿಡಿ ಶಾಪ ಹಾಕಿದರು. ಇದ್ದಬ್ಬ ಮಗನನ್ನು ಕಳೆದುಕೊಂಡೆ ಎಂಬ ದುಃಖ ಅವರದ್ದು. ಆದರೆ ಮಗಳ ಜೀವನ ಹೀಗಾಯ್ತಲ್ಲ, ಹೊಟ್ಟೆಯಲ್ಲಿರುವ ಮಗುವು ತಂದೆಯನ್ನು ಕಳೆದುಕೊಳ್ತಲ್ಲ. ಮಗಳು ಏನೂ ಸುಖ ಕಾಣದೆ ಜೀವನದಲ್ಲಿ ಮದುವೆಯಾಗದೇ ವಿಧವೆಯಾಗಿ ಬಿಟ್ಲಲ್ಲ ಅನ್ನೋ ದುಃಖ ಮಾಲಿನಿ ಅವರ ತಂದೆ ತಾಯಿದು. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕತೆನ ಪೂರ್ತಿ ಕೇಳಿದ್ದಕ್ಕೆ ಧನ್ಯವಾದಗಳು.